ನನಗೆ ಇಷ್ಟು ಸೈಜಲ್ಲಿ ಫೋಟೋ ಫ್ರೇಮ್ ಬೇಕು ಅಂತೇಳಿ ಸ್ವಲ್ಪ ಗಂಗಾಜಲನ ಶಾಪಲ್ಲಿ ಕೂಡ ಇಟ್ಟಿದ್ದೀನಿ. 20 ಮಿನಿಟ್ಸ್ ಮೇಲಾಗಿದೆ, ಯಾವುದು ಆಟೋನೂ ಇಲ್ಲ, ಏನೂ ಇಲ್ಲ. ದೇವ್ರಿಗೆ ನೋಡಬೇಕು ಅಂದ್ರೆ ಏನೋ ಒಂಥರ ಖುಷಿ. ಮೆಲನ್ ಜ್ಯೂಸ್ ಸೊ ಥರ ಸೆಲೆಕ್ಷನ್ ಮಾಡ್ತೀವಿ, ನಮಗೆ ಯಾವ ಥರ ಕಲೆಕ್ಷನ್ ಅಂದರೆ ಇಷ್ಟ ಆಗುತ್ತೆ ಅಂತೇಳಿ. ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶಕುತನು ಕನ್ನಡ ವ್ಲಾಗ್. ಸೊ ಇವತ್ತು ಶುಕ್ರವಾರ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಅಂದರೆ ಏನು ಅರ್ಲಿ ಮಾರ್ನಿಂಗ್ ಅಲ್ಲ. ಸೊ ಇವಾಗ 11 o'clock ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಮಗನಿಗೆ ಇವತ್ತು ಎಕ್ಸಾಮ್ಸ್ ಇತ್ತು. ಸೊ ಹಾಗಾಗಿ ಅವನ್ನ ಇವತ್ತು ನಮ್ಮ ಮಾವನೇ ಡ್ರಾಪ್ ಮಾಡಿದ್ರು, ಬೇಗ ಹೋಗಬೇಕು ಅಂತ ಹೇಳಿ. ಅದನ್ನು ಕೂಡ ಇವತ್ತು ಪೂಜೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ, ಪೌರ್ಣಮಿ ಅಲ್ವಾ ಅಂದ್ಬಿಟ್ಟು ಬೆಳಗ್ಗೆನೇ ಹೊರಟು ಹಂಗೆ ಅಂಗಡಿಗೆ ಹೋಗ್ತೀನಿ ಅಂತೇಳಿ. ಇನ್ನು ನಾನು ಮನೇಲೆಲ್ಲ ಕ್ಲೀನಿಂಗ್ ಕೆಲಸ, ಟಿಫನ್ ಕೆಲಸ, ಹಾಗೆಯೇ ಸ್ವಲ್ಪ ಮಧ್ಯಾಹ್ನಕ್ಕೆಲ್ಲ ಊಟ ಎಲ್ಲ ಅಂಗಡಿಗೆ ತೊಗೊಂಡೋಗ್ಬೇಕಲ್ಲ ನಮಗೆ ಅಂದ್ಬಿಟ್ಟು ಅದನ್ನೆಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸ್ಬಿಟ್ಟು ದೇವ್ರದ್ದು ಪೂಜೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಪೂಜೆ ಒಂದು ಮಾಡಬೇಕು, ದೇವ್ರ ಮನೆಯೆಲ್ಲ ರೆಡಿ ಮಾಡಿದ್ದೀನಿ. ಹಾಗೆ ನಾನು ಅಷ್ಟರಲ್ಲಿ ರೆಡಿ ಆಗಿಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ಇವಾಗ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಐ ಹೋಪ್ ನಿಮ್ಗೆಲ್ಲರಿಗೂ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ. ಇನ್ನೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಸೊ ಇವಾಗ ನಾನು ಕೂಡ ರೆಡಿ ಆಗಿದ್ದೀನಿ. ಈ ಒನ್ ಪೀಸ್ಗೆ ನಾನು ಶಾಪ್ಗೆ ಹೋಗೋದ್ರಿಂದ ಲೆಗಿನ್ಸ್ನ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಶಾಪ್ಗೆಲ್ಲ ನಾನೇನು ಒನ್ ಪೀಸ್ ಹಾಕೊಂಡು ಏನಿದ್ರು ಔಟ್ಸೈಡ್ ಏನಾದರೂ ವೆಕೇಷನ್ಗೆ ಅಥವಾ ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂದಾಗ ಅಷ್ಟೇ ನಾನು ಒನ್ ಪೀಸ್ನ ವೇರ್ ಮಾಡ್ತೀನಿ. ಸೊ ಇವಾಗ ಸ್ವಲ್ಪ ಕೂಮ್ ಮಾಡಿಕೊಂಡು ತಲೆನ ರೆಡಿ ಆಗಿಬಿಟ್ಟು ಹೋಗಬೇಕು. ಟೈಮ್ ಆಗಿಬಿಟ್ಟಿದೆ. ಯೂಶ್ವಲಿ ನಾವು ಏನು ಶಾಪ್ಗೆ ಹೋಗೋದು 10 ಗಂಟೆ, 10 ಮ್ಯಾಕ್ಸಿಮಮ್ ಅಂದರೆ 10:30ಗೆಲ್ಲ ಶಾಪ್ಗೆ ಹೋಗ್ಬಿಡ್ತೀನಿ. ಬಟ್ ಇವತ್ತು ತುಂಬಾ ಲೇಟ್ ಆಗಿದೆ, ಬಿಕಾಸ್ ವಾರ ಎಲ್ಲ ಇತ್ತಲ್ಲ. ಸೊ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೋಗಬೇಕು. ಮತ್ತು ನೆನ್ನೆ ನೈಟ್ ಕೂಡ ಬಂದಿದ್ದು ಲೇಟ್ ಆಯಿತು. ನೆನ್ನೆ ನೈಟು ನಾವು ಮನೆಗೆ ಬಂದಾಗ 9:30 ಆಗಿತ್ತು. ಇತ್ತೀಚೆಗೆ ಅಂತೂ ನನ್ನ ಮಗಳು ಇಲ್ಲದೆ ಕಾರಣ ಮನೆಗೆ ಬರೋಕ್ಕೂ ಏನು ಗೊತ್ತಾ, ನೀನು ಹೆಂಗಿದ್ರು ಮನೆಗೆ ಹೋಗಿ ಮಾಡೋದೇನಿರಲ್ಲ, ಬೆಳಗ್ಗೆನೇ ಅಡುಗೆ ಎಲ್ಲ ಮಾಡಿಬಿಟ್ಟಿರ್ತೀನಲ್ವಾ ಅಂತೇಳಿ ನೈಟು ಕೂಡ ಲೇಟ್ ಆಗ್ತಾ ಇದೆ ಬರೋದು. ಸೊ ಇಬ್ರು ನಾನು ಮತ್ತು ನಮ್ದಲ್ಲಿ ಇಬ್ಬರು ಕೂಡ ಒಟ್ಟಿಗೆ ನೆನೆ 9:30, 10 o'clock, 10:30 ಒಂದಿನ 10:30 ಆಗ್ಬಿಡುತ್ತೆ ಶಾಪಿಂದ ಮನೆಗೆ ಬರೋದು. ಹಾಗಾಗಿ ಕನ್ಸಿಸ್ಟೆಂಟಾಗಿ ನಾನು ವ್ಲಾಗ್ ಯಾವುದು ಮಾಡೋಕ್ಕೂ ಆಗ್ತಾಯಿಲ್ಲ, ಅಪ್ಲೋಡು ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿನೇ ಇದೇನು ನಾವು ನಾರ್ತ್ ಇಂಡಿಯಾ ಟ್ರಿಪ್ ಹೋಗಿದ್ವಲ್ಲ, ಸೊ ಅದು ಕೂಡ ಲೇಟಾಗೇ ವಿಡಿಯೋಲಿ ಗ್ಯಾಪ್ ತೊಗೊಂಡು ಪೋಸ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅದು ಪೋಸ್ಟ್ ಮಾಡದೆ ಇರೋಕ್ಕೂ ಆಗಲ್ಲ, ಮೆಮೊರಿ ಥರ ಇರುತ್ತೆ. ಮತ್ತು ನೆಕ್ಸ್ಟ್ ಯಾವಾಗಾದರೂ ನಾನು ಆ ವಿಡಿಯೋನ ನೋಡ್ಕೊಳ್ದಾಗ ನನಗೆ ಒಂಥರ ಮೆಮೊರಿ ಕ್ರಿಯೇಟ್ ಆಗುತ್ತೆ. ಈ ಥರ ಎಲ್ಲ ಹೋಗಿದ್ವಲ್ವ ಅಂದ್ಬಿಟ್ಟು ಖುಷಿ ಆಗುತ್ತೆ. ಮತ್ತು ನಾವು ಹೋಗಿದ್ದೆ ಶೂಟ್ ಎಲ್ಲ ಮಾಡಿದ್ವಿ ಅಲ್ವಾ, ಸೊ ಮತ್ತು ಯಾಕೆ ಮಿಸ್ ಮಾಡಬೇಕು, ಸರಿ ಟೈಮ್ ತೊಗೊಂಡು ಲೇಟಾದರೂ ಪರವಾಗಿಲ್ಲ, ಯಾವಾಗ ಓಕೆ ಅನಿಸುತ್ತೆ ಅಂದ್ಬಿಟ್ಟು ಆವಾಗ ನಾನು ವಿಡಿಯೋನ ಎಡಿಟ್ ಮಾಡ್ಕೊಳ್ತೇನೆ. ಮತ್ತು ನನಗೆ ಹೆಂಗೆ ಅಂದರೆ ಹೊರಗಡೆ ಎಲ್ಲ ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿ, ವಾಯ್ಸ್ ಓವರ್ ಕೊಡೋಕ್ಕಾಗಲಿ ಆಗಲ್ಲ. ಅಂಗಡಿಲಿ ಫ್ರೀ ಇದ್ದಾಗ ಸ್ವಲ್ಪ ಕ್ಲಿಪ್ಪಿಂಗ್ನೆಲ್ಲ ಅದು ರೆಡಿ ಮಾಡ್ಕೊಳ್ತೀನಿ, ಮನೆಗೆ ಬಂದು ವಾಯ್ಸ್ ಓವರ್ ಕೊಡೋ ಥರ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಲೇಟ್ ಆಗ್ತಾ ಇದೆ ವ್ಲಾಗ್ಸ್ ಎಲ್ಲನೂ. ಇನ್ನು ಇವತ್ತು ಸ್ವಲ್ಪ ನಮ್ದನ್ನು ಬರ್ಡೇಗೆ ಶಾಪಿಂಗ್ ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ದನ್ನು ಗೊತ್ತಿಲ್ಲ ಇನ್ನು ನಾನು ಪ್ಲಾನ್ ಮಾಡಿದ್ದೀನಿ ಅಂತೇಳಿ. ಏಕೆ ಅಂತಂದರೆ ಇದನ್ನು ಬಿಡಮ್ಮ ಇನ್ನೇನು ಅಂತೇಳಿ ಅಂತಾರೆ. ಸೊ ಹಾಗಾಗಿ ಬಟ್ ಪ್ರತಿ ವರ್ಷವೂ ಅಷ್ಟೇ ನಮ್ದನ್ನು ಬರ್ಡೇಗೆ ನಾನೇ ಬಟ್ಟೆ ಕೊಡ್ಸೋದು. ಅಂದರೆ ದನು ತೊಗೊಳುತ್ತೆ, ಬಟ್ ನನಗೇನಂದರೆ ಬರ್ಡೇ ದಿನ ಯಾವಾಗಲೂ ವರ್ಷ ಫುಲ್ಲು ಅವರೇ ತೊಗೊಳ್ತಾ ಇರ್ತಾರಲ್ವ. ಸೊ ಅಟ್ಲೀಸ್ಟ್ ಬರ್ಡೇಗಾದರೂ ನಾವು ಕೊಡ್ಸೋಣ ಅನ್ನೋದು ಒಂದು ನನಗೆ ಆಸೆ. ಸೊ ಹಾಗಾಗಿ ನಮ್ದನ್ನೋದು ಪ್ರತಿ ವರ್ಷ ಬರ್ಡೇಗೂ ಅಷ್ಟೇನೆ ನಾನೇ ಬಟ್ಟೆ ಸೆಲೆಕ್ಷನ್ ಮಾಡೋದಾಗಿರ್ಬೋದು, ನಾನೇ ತೊಗೊಳ್ಳೋದಾಗಿರಲಿ ಮಾಡ್ತೀನಿ. ಸೊ ಹಾಗಾಗಿ ಇವತ್ತು ಬಟ್ಟೆ ಶಾಪಿಂಗ್ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಸರಿ ಆಯಿತು ಅಂದ್ಬಿಟ್ಟು ಇವತ್ತೇ ಬಟ್ಟೆ ಶಾಪಿಂಗು ಮುಗಿಸ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೇಗಾಗುತ್ತೆ ಅಂತೇಳಿ. ಹಾಗೆ ನಾನು ದನುಗೆ ಗೊತ್ತಿಲ್ಲದೆ ಒಂದು ಸರ್ಪ್ರೈಸ್ ಕೂಡ ರೆಡಿ ಮಾಡಿದ್ದೀನಿ. ಒಂದು ಗಿಫ್ಟನ್ನ ಸರ್ಪ್ರೈಸ್ ಆಗಿ ರೆಡಿ ಮಾಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ ಇವತ್ತು ಏನು ಅಂದ್ಬಿಟ್ಟು ನೋಡೋಣ. ಆದರೆ ಇವತ್ತು ತೋರಿಸ್ತೀನಿ. ಇಲ್ಲಾಂದರೆ ಏನಂದರೆ ಒಂದು ಫೋಟೋ ನನಗೆ ತುಂಬ ದಿನದಿಂದ ನನ್ನ ತಮ್ಮನ ಮದುವೆಯಲ್ಲಿ ದನ್ನದೊಂದು ಫೋಟೋ ತೆಗೆಸಿದ್ವಿ. ಆ ಫೋಟೋಗೆ ಪ್ರೇಮ್ ಹಾಕ್ಸ್ಬೇಕು ದೊಡ್ಡದಾಗಿ ದನ್ನದ್ದು ಅಂತೇಳಿ ನಂಗೆ ತುಂಬ ಆಸೆ ಇತ್ತು. ಸಕ್ಕತ್ತಾಗಿ ಕಾಣಿಸುತ್ತೆ ಅದರಲ್ಲಿ. ಸೊ ಹಾಗಾಗಿ ನನಗೆ ತುಂಬ ಆಸೆ ಇದ್ದಿದ್ದ ಕಾರಣ ಅದನ್ನ ದನಗೆ ಗೊತ್ತಿಲ್ಲದೇನೆ ನಮ್ಮ ಶಾಪ್ ಪಕ್ಕನೇ ಸ್ಟುಡಿಯೋ ಇದೆ. ನಮ್ಮ ಅಂಗಡಿ ಏನಿದೆಲ್ಲ, ಸೊ ನಮ್ಮ ಅಂಗಡಿ ಪಕ್ಕನೇ ಒಂದು ಸ್ಟುಡಿಯೋ ಇರೋ ಕಾರಣ ಅಣ್ಣಂಗೆ ಹೇಳಿದೆ, ನಾ ಫೋಟೋನ ಮೇಲ್ ಮಾಡಿಬಿಟ್ಟು, ಅಣ್ಣ ಇದನ್ನ ನನಗೆ ಇಷ್ಟು ಸೈಜಲ್ಲಿ ಫೋಟೋ ಫ್ರೇಮ್ ಬೇಕು ಅಂತೇಳಿ.
ಸೊ ಮತ್ತು ಲಾಸ್ಟ್ ಟೈಮು ನನ್ನದು ಮತ್ತು ನನ್ನ ಮಗಳದು ಫ್ರೇಮ್ ಹಾಕ್ಸಿದ್ದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಅವ್ರ ಹತ್ರನೇ ಕೊಟ್ಟು ಮಾಡಿಸೋಣ ಅಂತೇಳಿ ಕೊಟ್ಟಿದ್ದೆ. ಸೊ ಅಣ್ಣನೂ ತರಿಸಿದ್ದಾರೆ. ನೆನ್ನೆ ನೋಡಿದೆ ನಾನು ಸ್ವಲ್ಪನ, ಚೆನ್ನಾಗಿ ಬಂದಿದೆ. ಬಟ್ ಓಪನ್ ಮಾಡಿ ನೋಡಿಲ್ಲ ಕಂಪ್ಲೀಟಾಗಿ. ಇವತ್ತು ಹಂಗೆ ಅದನ್ನ ಓಪನ್ ಮಾಡಿಬಿಟ್ಟು ಸ್ವಲ್ಪ ಗಿಫ್ಟ್ ಎಲ್ಲ ರ್ಯಾಪ್ ಮಾಡೋಣ ಅಂದ್ಕೊಂಡಿದ್ದೆ. ಅದು ಉದ್ದನೂ ಗೊತ್ತಿಲ್ಲದಂಗೆ ಮಾಡಬೇಕು. ಸೊ ನೋಡೋಣ ಹೇಗಾಗತ್ತೆ ಅಂತೇಳಿ ಗೊತ್ತಿಲ್ಲ. ಅದಕ್ಕೆ ಇದೊಂದು ಮೆಮೊರಬಲ್ ಥರ ಇರಲಿ ಅಂತೇಳಿ ಈ ವ್ಲಾಗ್ನ ಕೂಡ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಹೇಗನ್ನಿಸ್ತು ಅಂತೇಳಿ ನಿಮಗೂ ಕೂಡ ಕಮೆಂಟ್ ಮಾಡಿ ಆಯಿತಾ. ಸೊ ಇಷ್ಟೇ ಆಯಿತು, ರೆಡಿ ಆಯಿತು. ಇವಾಗ ಪೂಜೆ ಮಾಡಿಬಿಟ್ಟು ಹೊರಡೋಣ ಬನ್ನಿ. ಗಂಗಾಜಲನ ಹೊರಗಡೆ ಎಲ್ಲ ಇಡೋದು ಬೇಡ ಅಂತೇಳಿ ನಾನು ದೇವ್ರ ಮನೇಲೇ ಇಟ್ಟಿದ್ದೀನಿ. ಇನ್ನು ಇಷ್ಟು ಗಂಗಾಜಲನ ಮನೇಲಿ ಇಟ್ಕೊಂಡು ಸ್ವಲ್ಪ ಗಂಗಾಜಲನ ಶಾಪಲ್ಲಿ ಕೂಡ ಇಟ್ಟಿದ್ದೀನಿ. ಸೊ ಅದೊಂಥರ ಪವಿತ್ರವಾದ ಜಲ ಅಲ್ವಾ, ಅದಕ್ಕೋಸ್ಕರ. ಇನ್ನು ಪೂಜೆಗೆಲ್ಲ ಮೊದಲೇ ರೆಡಿ ಮಾಡಿರೋದ್ರಿಂದ ಇವಾಗ ಪೂಜೆ ಕೂಡ ಮುಗಿಸ್ಕೊಂಡು ಅಂಗಡಿಗೆ ಹೋಗೋಣ ಅಂತೇಳಿ ಪೂಜೆ ಮಾಡ್ತಾ ಇದ್ದೀನಿ. ಸೊ ನೆನ್ನೆ ನನ್ನ ಗಾಡಿನ ನಾವು ಒಂದು ಗಾಡಿ ಅಂಗಡಿ ಹತ್ರನೇ ಇತ್ತು, ಲೇಟಾಗಿದ್ದರಿಂದ ಕಾರಲ್ಲೇ ಬಂದ್ವಿ ನನ್ನ ಜೊತೆ. ಇನ್ನೊಂದು ಗಾಡೀಲಿ ಅಶ್ವಿನಿ ಅಕ್ಕ ತೊಗೊಂಡೋಗಿರೋದ್ರಿಂದ ನಾನು ರೋಡಲ್ಲಿ ನಿಂತು ಏನಿಲ್ಲ ಅಂದರೂ 20 ಮಿನಿಟ್ಸ್ ಮೇಲಾಗಿದೆ. ಯಾವ ಒಂದು ಆಟೋನೂ ಇಲ್ಲ, ಏನೂ ಇಲ್ಲ. ಅದಕ್ಕೆ ಧನುಗೆ ಕಾಲ್ ಮಾಡಿ ಬಾಪ ಅಂತ ಹೇಳಿದ್ದೀನಿ. ಸೊ ಬರ್ತಾ ಇದ್ದಾರೆ ಧನು ಗೌಡನೇನೆ. ಇವಾಗ ಧನು ಬಂದಿದ ತಕ್ಷಣ ಹೊರಡಬೇಕು. ಸುಮ್ಮನೆ ಈ ಥರ ರೋಡಲ್ಲಿ ನಿಂತ್ಕೊಬೇಕು ಅಂದರೆ ಏನೋ ಒಂಥರ ಆಕ್ವರ್ಡ್ ಫೀಲ್ ಆಗುತ್ತೆ. ಸೊ ಧನು ಬರ್ತಾ ಇದ್ದಾರೆ, ಬಂದಿದ ತಕ್ಷಣ ಹೊರಡಬೇಕು. ಸೊ ನಮ್ಮ ಗೌಡ ಬರೋ ಥರ ಕಾಣಿಸ್ತಾ ಇದೆ, ನೋಡುವ. ಎಸ್ ಗೌಡನೇ ಬಂದರು ಗೌಡ. ಶುಕ್ರವಾರ ಶಾಪಲ್ಲೂ ಬೇರೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ನಾನು ಏನು ಮಾಡಿದೆ, ಆನ್ ದ ವೇ ಹೋಗ್ತಾನೇ ಹೂವೆಲ್ಲ ತೊಗೊಂಡೋಗ್ಬಿಟ್ಟು ಪೂಜೆಗೆಲ್ಲ. ಸೊ ಶಾಪ್ಗೆ ಹೋಗಿದ್ದ ಅಷ್ಟರಲ್ಲಿ ಧನು ಎಲ್ಲ ಕ್ಲೀನ್ ಮಾಡಿದರು ಶಾಪ್ನ. ಸರಿ ಆಯಿತು ಅಂತೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಈ ಥರ ಹಾರ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನನಗೇನೋ ಒಂಥರ ಖುಷಿ. ಪೂಜೆಗೆ ಅಲಂಕಾರ ಮಾಡಿಬಿಟ್ಟು ದೇವ್ರಿಗೆ ನೋಡಬೇಕು ಅಂದ್ರೆ ಏನೋ ಒಂಥರ ಖುಷಿ. ಅದರಲ್ಲಿ ಈ ಥರ ದೀಪ ಇಟ್ಟಿರೋದ್ರಿಂದ ಸಣ್ಣಗೆ ಉರಿಯೋದ್ರಿಂದ ಜಾಸ್ತಿ ಟೈಮು ಉರಿಯುತ್ತೆ. ಮತ್ತು ಧನು ಬರ್ಡೇಗೆ ಧನು ಗೊತ್ತಿಲ್ಲದೆ ಸರ್ಪ್ರೈಸ್ ಆಗಿ ಒಂದು ಫೋಟೋ ಫ್ರೇಮ್ ಕೂಡ ಮಾಡಿಸಿದೆ. ಅದನ್ನ ನಮ್ಮ ಪಕ್ಕದ ಸ್ಟುಡಿಯೋದಲ್ಲೇ ಮಾಡಿಸಿದ್ದರಿಂದ ಅಲ್ಲಿಗೆ ಗಿಫ್ಟ್ ರ್ಯಾಪರ್ ಅಂಗಡಿಲೇ ಇತ್ತು, ತೊಗೊಂಡೋಗ್ಬಿಟ್ಟು ಅಲ್ಲೇ ಪ್ಯಾಕ್ ಮಾಡಿಬಿಟ್ಟು ಅಲ್ಲೇ ಇಟ್ಟಿದೆ. ಧನು ಗೊತ್ತಿಲ್ದಂಗೆ ಹೆಂಗಾದರೂ ಕಾರ್ಗೆ ಶಿಫ್ಟ್ ಮಾಡಬೇಕು ಅಂತೇಳಿ, ಹಾಗೆಯೇ ಧನು ಗೊತ್ತಿಲ್ದಂಗೆ ಸುಮ್ಮನೆ ಮೇನ್ ರೋಡ್ ಕಡೆ ಹೋಗಿ ಬರ್ತೀನಿ ಅಂತೇಳಿ ಹೋಗ್ಬಿಟ್ಟು ಸ್ವಲ್ಪ ಅಂದರೆ ಜೀನ್ಸು, ಟೀ ಶರ್ಟ್ಗಳು ಮತ್ತು ಒಂದು ಫಾರ್ಮಲ್ ಪ್ಯಾಂಟ್ ಕೂಡ ತೊಗೊಂಡೆ. ಬಟ್ ಫಾರ್ಮಲ್ ಶರ್ಟು ಅಲ್ಲಿ ಚೆನ್ನಾಗಿರೋದು ಸಿಕ್ಕಿಲ್ಲ. ಪೌರ್ಣಮಿ ಪ್ಲಸ್ ಹೋಲಿ ಹಬ್ಬ ಇದ್ದಿದ್ದರಿಂದ ಅವತ್ತು ಸೇಟು ಅಂಗಡಿಗಳೆಲ್ಲ ಕ್ಲೋಸ್ ಆಗಿತ್ತು. ನಾವು ಯೂಶ್ವಲಿ ಯಾವಾಗಲೂ ಹೋಗೋ ಸೇಟು ಅಂಗಡಿ ಕೂಡ ಬಾಗಿಲಾಗಿತ್ತು. ಸರಿ ನೋಡೋಣ ಇಲ್ಲಿ ಯಾವ್ದು ಸಿಗುತ್ತೆ ಅದು ತೊಗೊಳೋಣ. ನಾಳೆ ಬೇಕಂದರೆ ಒಂದು ಫಾರ್ಮಲ್ ಶರ್ಟ್ ತೊಗೊಳ್ಳೋಣ ಧನು ಗೊತ್ತಿಲ್ದಂಗೆ ಅಂತೇಳಿ ಸುಮ್ಮನಾಗಿದ್ದೆ. ಇನ್ನು ಇವಾಗ ಆಲ್ಮೋಸ್ಟ್ ಒಂದು 9 ಗಂಟೆ 9:30 ಆಗಿದೆ. ಇವಾಗ ಶಾಪ್ನ ಕೂಡ ಕ್ಲೋಸ್ ಮಾಡಿಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಇವಾಗ ಮಗನಿಗೆ ಸ್ಕೂಲ್ ರಜಾ ಬೇರೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ಹಾಗಾಗಿ ಬೆಳಗ್ಗೆ ಲೇಟಾಗಿ ಎದ್ರು ನಡೆಯುತ್ತೆ ಅಂತೇಳಿ, ಮತ್ತು ಸ್ಕೂಲ್ಗೇನು ರೆಡಿ ಮಾಡೋದಿರಲ್ಲ ಅಲ್ವಾ. ಸೊ ಆದಷ್ಟು ಎಷ್ಟೊತ್ತು ಇರೋಕ್ಕಾಗುತ್ತೆ ಶಾಪಲ್ಲಿ ಅಷ್ಟೊತ್ತು ಇರ್ತೀವಿ. ಕೆಲವೊಮ್ಮೆ 9 ಆಗುತ್ತೆ, ಕೆಲವೊಮ್ಮೆ 9:30 ಆಗುತ್ತೆ, ಇನ್ನೂ ಕೆಲವೊಮ್ಮೆ 10 ಕೂಡ ಆಗುತ್ತೆ. ಸೊ ಇವತ್ತೊಂದು 9 ಗಂಟೆ 9:30 ಬಾಗಿಲಾಗ್ತೆ. ಸೊ ನೋಡಿ, ಬೆಳಗ್ಗೆ 11 ಗಂಟೆಗೆ ಹಚ್ಚಿರೋ ದೀಪ ಇವಾಗೂ ಇನ್ನೂ ಉರಿತಾ ಇದೆ. ಬಂದಿದ ತಕ್ಷಣ ನನಗೆ ಈ ಥರ ಎಲ್ಲ ನೋಡೋಕ್ಕೇನೋ ಒಂಥರ ಚಿಕ್ಕ ಪುಟ್ಟದಲ್ಲೇ ಖುಷಿ ಜಾಸ್ತಿ, ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಸೊ ಹಾಗಾಗಿ ಈ ದೀಪಗಳೇನೆಂದರೆ ಲಾಂಗ್ ಲಾಸ್ಟಿಂಗ್ ಉರಿಯುತ್ತೆ. ಕೆಲವೊಮ್ಮೆ ನೈಟ್ ಹಚ್ಚೋದು ನೈಟೆಲ್ಲ ಉರಿತಾನೆ ಇರುತ್ತೆ. ಹಾಗೆ ಅಪ್ಪ ಊಟ ತೊಗೊಂಬಂದಿದ್ರು ಕನಕಪುರದಲ್ಲಿ ಏನದು ಸೌದೆ ಒಲೆಯಲ್ಲಿ ಬಿರಿಯಾನಿ ಸಿಗುತ್ತೆ. ಸೊ ಹಾಗಾಗಿ ಅಪ್ಪ ತೋಟಕ್ಕೆ ಹೋಗುವಾಗೆಲ್ಲ ಆಲ್ಮೋಸ್ಟು ತರ್ತಾ ಇರ್ತಾರೆ. ಸೊ ಕನಕಪುರದಿಂದ ತೊಗೊಂಬಂದಿದ್ರು ಬಿರಿಯಾನಿ ಮತ್ತು ಫ್ರೈ ಎಲ್ಲ, ಅದನ್ನೇ ಊಟಕ್ಕೆ ಅಂದ್ಬಿಟ್ಟು ತಿನ್ಕೊಂಡು ಇದು ನೆಕ್ಸ್ಟ್ ಡೇ ಸ್ಯಾಟರ್ಡೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೈಟು ಲೇಟ್ ಆಗಿದ್ದರಿಂದ ವ್ಲಾಗ್ ಏನು ಮತ್ತೆ ಎಕ್ಸಿಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗಂತೂ ಬೇಸಿಗೆ ಆಗಿರೋದ್ರಿಂದ ಏನಾದರೂ ಒಂದು ಜ್ಯೂಸ್ ಡೈಲಿ ನಮ್ಮ ಮನೇಲಿ ಇರಲೇಬೇಕು. ಇವತ್ತು ಮಸ್ಕ್ ಮೆಲನ್ ಇತ್ತು ಮನೇಲಿ. ಸೊ ಹಾಗಾಗಿ ಮಸ್ಕ್ ಮೆಲನ್ನು ಮತ್ತು ಬೆಲ್ಲ ಹಾಕ್ಬಿಟ್ಟು ನೀಟಾಗಿ ರುಬ್ಕೊಂಬಿಟ್ಟು ಜ್ಯೂಸ್ ಮಾಡೋಣ ಅಂತೇಳಿ ಜ್ಯೂಸ್ ಮಾಡ್ತಾಯಿದ್ದೀನಿ, ಕರ್ಬೂಜ ಜ್ಯೂಸ್ನ. ಇನ್ನು ಇಲ್ಲಿ ಜ್ಯೂಸ್ ಮಾಡೋಕ್ಕೆ ಒಂದು ಕರ್ಬೂಜದ ಹಣ್ಣು ಪ್ಲಸ್ ಬೆಲ್ಲದ ಪೌಡ್ರ್ ಬರುತ್ತಲ್ಲ, ಆರ್ಗ್ಯಾನಿಕ್ ಬೆಲ್ಲ. ಸೊ ಆ ಬೆಲ್ಲದ ಪುಡಿ ಮತ್ತು ಏಲಕ್ಕಿ ಕಾಯಿನ ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕ್ತಾಯಿಲ್ಲ, ಮತ್ತು ಸ್ವೀಟ್ನೆಸ್ ಸುಮ್ಮನೆ ಬೇಡ, ಸಿಂಪಲಾಗಿ ಸ್ವಲ್ಪ ಸಕ್ಕರೆ ಅಂದರೆ ಈ ಬೆಲ್ಲದಲ್ಲಿ ಹೆಂಗೆ ಅಂದರೆ ಸ್ವೀಟ್ನೆಸ್ ಸ್ವಲ್ಪ ಕಮ್ಮಿ ಇರುತ್ತೆ, ಜಾಸ್ತಿ ಹಾಕೋಬೇಕು. ಬಟ್ ಬೆಲ್ಲ ಆದರೆ ಸಕ್ಕರೆ ಆದರೆ ಸ್ವಲ್ಪ ಸ್ವೀಟ್ನೆಸ್ಸು ಜಾಸ್ತಿ ಇರುತ್ತೆ, ಕೊಲೆಸ್ಟ್ರಾಲ್ ಅಲ್ವಾ. ಸೊ ಹಾಗಾಗಿ ಸಕ್ಕರೆ ಬೇಡ, ಆ ಬೆಲ್ಲನೇ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತೇಳಿ ಬೆಲ್ಲ ಹಾಕ್ಕೊಂಡು ಇವಾಗ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ.
ಯೂಶ್ವಲಿ ಬೆಳಗ್ಗೆನೇ ಧನು ಹೋಗ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಧನುಗೆ ಮತ್ತು ನಮಗೂ ಎಲ್ಲ ಅಲ್ಲೇ ಅಂಗಡಿಲೇ ಕುಡಿಯೋಣ ಅಂತೇಳಿ ಅಂಗಡಿಗೆ ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ. ನನ್ನ ಮಗನಿಗೆ ಮಾತ್ರ ಇಲ್ಲೇ ಕುಡಿಯೋಕ್ಕೆ ಅಂದ್ಬಿಟ್ಟು ಅವ್ನಿಗೆ ಹಾಕ್ಕೊಟ್ಬಿಟ್ಟು ನಾವೆಲ್ಲ ಅಂಗಡಿಲೇ ಕುಡಿಯೋಣ ಒಟ್ಟಿಗೆ ಅಂತೇಳಿ ಹಾಕ್ಕೊಡ್ತಾ ಇದ್ದೀನಿ. ಮಸ್ಕ್ ಮೆಲನ್ ಜ್ಯೂಸ್. ಸೊ ಇಲ್ಲಿ ಶಾಪ್ ಇದೆ. ಇನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ. ಸೊ ಅಂಗಡಿಗೆ ಹೋದ್ಮೇಲೆ ಅಲ್ಲೇ ನೀರು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ನಾಳೆ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಬೇಕು. ಇನ್ನು ಸಂಜೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತೇಳಿ ಇವತ್ತು ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸೊ ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಅಂಗಡಿಗೆ ಹೋಗಬೇಕು. ಇನ್ನು ನೆನ್ನೆ ನಾನು ಧನು ಗೊತ್ತಿಲ್ದಂಗೆ ಶರ್ಟ್ ತರೋಣ ಅಂದ್ಕೊಂಡೆ ಅನ್ನಲ್ಲ, ಹೋಗೋಕ್ಕೆ ಆಗಿಲ್ಲ. ಮತ್ತು ಸಂಜೆವರೆಗೂ ಟ್ರೈ ಮಾಡಿದೆ ಹೋಗೋಕ್ಕಾಗತ್ತಾ ಅಂತೇಳಿ, ಬಟ್ ಹೋಗೋಕ್ಕಾಗಿಲ್ಲ. ಹಾಗಾಗಿ ಧನುನೇ ಬಾಪ ಸ್ವಲ್ಪ ಮೇನ್ ರೋಡ್ಗೆ ಹೋಗಿ ಬರೋಣ ಅಂತೇಳಿ. ನಾವು ಯಾವಾಗಲೂ ಬರೋದು ಸಂಗಮ್ ಟೆಕ್ಸ್ಟೈಲ್ಸು, ಇಲ್ಲೇನೇ ಬಂದ್ಬಿಟ್ಟು ಇಲ್ಲಿ ನಮ್ಮ ಧನುಗೆ ಸೂಟ್ ಆಗೋಂಥ ಬಟ್ಟೆಗಳು ಸಿಗುತ್ತೆ. ಸೊ ನಮ್ಮ ಧನುಗೆ ಏನಾದರೂ ಶಾಪ್ ಮಾಡಬೇಕು ಅಂದರೆ ನಾವು ಇಲ್ಲೇ ಬರೋದು ಯೂಶ್ವಲಿ. ಸೊ ಧನು ಜೊತೆಗೆ ನನಗೂ ಒಂದು ಬಟ್ಟೆ ಕೂಡ ತೊಗೊಂಡೆ. ಈ ಥರದ ಬಟ್ಟೆ ಅಂದರೆ ಈ ಥರ ಸ್ಲೀವ್ ಇರೋದು ತುಂಬ ದಿನದಿಂದ ಅನ್ಕೊತಾ ಇದೆ ತೊಗೋಬೇಕು ಅಂತೇಳಿ. ಸೊ ಅಲ್ಲಿ ಇರೋ ಹುಡುಗರಿಗೆಲ್ಲ ಗೊತ್ತಲ್ವ ನಾವು ಯಾವ ಥರ ಸೆಲೆಕ್ಷನ್ ಮಾಡ್ತೀವಿ, ನಮಗೆ ಯಾವ ಥರ ಕಲೆಕ್ಷನ್ ಅಂದರೆ ಇಷ್ಟ ಆಗುತ್ತೆ ಅಂತೇಳಿ. ಯಾಕೆ ಚೆನ್ನಾಗಿದೆ ತೊಗೊಳ್ಳಿ, ನಿಮಗೆ ಸೂಟ್ ಆಗುತ್ತೆ ಅಂತೇಳಿ ಎಲ್ಲ ಕೊಟ್ಬಿಟ್ಟು ತೋರಿಸ್ತಾ ಇರ್ತಾರೆ ಅವರು. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ. ನಿಮಗೇನಾದರೂ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ.